Welcome to Sankalp Learning Solution. Good morning, my dear students. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಿರ್ದೇಶಾಂಕ ರೇಖಾಗಣಿತ ಈ ಒಂದು ಕಾನ್ಸೆಪ್ಟ್ ಗೆ ರಿಲೇಟೆಡ್ ಆಗಿ ಎಕ್ಸಾಮ್ಸ್ ಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡಿದ್ವಿ ಮಕ್ಕಳ. ಸೊ ಅದೇ ಒಂದು ಟಾಪಿಕ್ ಅಲ್ಲಿ ನಾವು 3 ಅಂಕದ ಪ್ರಶ್ನೆಗಳನ್ನು ಕೂಡ ನೋಡಿದ್ವಿ, ಯಾವ ರೀತಿಯಾಗಿ ತೆಗಿಬಹುದು ಅನ್ನೋದನ್ನ. ಓಕೆ, ಸೊ ಇನ್ನು ಉಳಿದಂತಹ ಅಂದ್ರೆ ಇನ್ನು ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ನಾವು ಕಾನ್ಸೆಪ್ಟ್ ಅಲ್ಲಿ ನೋಡ್ಬೋದು ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ ಮಕ್ಕಳೇ. ಓಕೆ, 7 ಕ್ವಶನ್ಸ್ ಅನ್ನ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೆ. 8ನೆಯ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. P 2,-3 ಮತ್ತು Q 10, y ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ ವಾಯಿನ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ದೂರ ಅಂದ್ರೆ ನಾವಿಲ್ಲಿ ಮುಖ್ಯವಾಗಿ ದೂರದ ಸೂತ್ರವನ್ನ ನೋಡ್ಬೇಕು ಅಲ್ವಾ. ಸೊ ಇಲ್ಲಿ ಕೊಟ್ಟಿರುವ ಅಂಶವನ್ನ ನೋಡಿದ್ರೆ ಸೊ ಇಲ್ಲಿ P of x1 y1. ಸೊ P of x1, y1 ಏನಿದೆ 2, -3 ಇದೆ. ಸೊ ಯಾವಾಗ್ಲೂ ಕೊಟ್ಟಿರುವ ದತ್ತಾಂಶವನ್ನ ಬರ್ಕೊಳ್ಬೇಕು ಮಕ್ಕಳೇ. ಸೊ ಇಲ್ಲಿ Q ಏನಿದೆ x2, y2 ಅಲ್ವಾ. ಸೊ ಇದು ಎಷ್ಟಿದೆ 10, y ಇದೆ ಅಲ್ವಾ. ಸೊ ಇಲ್ಲಿ ಬಿಂದುಗಳ ನಡುವಿನ ದೂರ D = ಎಷ್ಟು 10 ಮಾನಗಳು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಾವು ದೂರದ ಸೂತ್ರವನ್ನ ಬಳಸಬೇಕು. ಸೊ ದೂರದ ಸೂತ್ರ ಏನ್ ಹೇಳಿ, D = √(x2 - x1) + y2 - y1 ಓಕೆ, ಸೊ ಇಲ್ಲಿ D 10 = ವರ್ಗಮೂಲ x2 10 - 2 + y2 - y1. ಸೊ y -3 ಅಲ್ವಾ. ಸೊ ಬ್ರಾಕೆಟ್ ಹಾಕ್ಬೇಕು, (2) ಆಗತ್ತೆ. ಓಕೆ, ಸೊ 10 = ವರ್ಗಮೂಲ 10 - 2 8 ರ ಘಾತ 2 8² ಓಕೆ, ಪ್ಲಸ್ y ಮೈನಸ್ ಏನಾಗತ್ತೆ ಮಕ್ಕಳೇ +3 ಆಗತ್ತೆ ಅಲ್ವಾ. ಸೊ ಈಗ ಇಲ್ಲಿ 10 = ವರ್ಗಮೂಲ 8 × 8 8 × 8 = 64 ಪ್ಲಸ್ y +3² ಆಗತ್ತೆ. ಸೊ ಈಗ ನಮ್ಗೆ ಇಲ್ಲಿ y ನ ಬೆಲೆ ಬೇಕು ಅಲ್ವಾ. ಸೊ y ನ ನಿರ್ದೇಶಾಂಕಗಳ ಬೇಕಾಗಿದೆ ಮಕ್ಕಳು. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡೋಣ, ಈ ಒಂದು ಸಮೀಕರಣವನ್ನ ಎರಡೂ ಬದಿಗಳಲ್ಲಿ ವರ್ಗ ಮಾಡೋಣ. ಸೊ ಏನಾಗತ್ತೆ 100 = ಹೋಗ್ಬಿಡತ್ತೆ. ಸೊ ಇದೇನಾಗತ್ತೆ 64 = y +3² ಓಕೆ. ಸೊ y +3² ಆಗತ್ತೆ. ಸೊ ಈಗ 100 - 64. ಸೊ ಎರಡೂ ಬದಿಯಲ್ಲೂ ನೀವು 64ರಿಂದ ಸಬ್ಸ್ಟ್ರಾಕ್ಟ್ ಮಾಡಿ ಕಳೆದಾಗ ಸೊ ಇದೇನಾಗತ್ತೆ 100 - 64 = y +3² ಆಗತ್ತೆ. ಓಕೆ, ಸೊ ಈಗ ನಾನಿಲ್ಲಿ ಇದನ್ನ ಜಸ್ಟ್ ಇಲ್ಲಿ y +3² = 100 - 64 ಏನಾಗತ್ತೆ ಹೇಳಿ 36 ಬರುತ್ತೆ. ಓಕೆ, ಸೊ ಈಗ ಇಲ್ಲಿ y +2 = 36 ಓಕೆ. ಸೊ ಈಗ ಇಲ್ಲಿ ನಾವು y +3 = ಏನಾಗತ್ತೆ ಹೇಳಿ √± 36 ಆಗತ್ತೆ. ಓಕೆ, ಸೊ ಸ್ಕ್ವೇರಿಂಗ್ ಮಾಡಿದಾಗ ಸೊ ಇಲ್ಲಿ ಈ ಕಡೆ ಸ್ಕ್ವೇರ್ ಹೋದಾಗ y +3 = ಆಗ್ಬಿಡತ್ತೆ. ಸೊ ಇಲ್ಲಿ y +3 ಏನ್ ಹೇಳಿ √36 ಏನಾಗತ್ತೆ ಹೇಳಿ +or -6 6 ಸೊ ಸ್ಕ್ವೇರ್ ರೂಟ್ ಹೋದಾಗ +or -6 ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ನಮಗೆ y 2 ಸಾಧ್ಯತೆಗಳು ಬಂದ್ವು. ಅಂದ್ರೆ y +3 +6 ಆದಾಗ ಹಾಗೆ y +3 -6 ಆದಾಗ ಸೊ y ನಮ್ಗೆ 2 ರೀತಿಯಲ್ಲಿ ಸಿಗತ್ತೆ. ಓಕೆ, ಸೊ ಇಲ್ಲಿ y +3 +6 ಆದಾಗ ಏನಾಗತ್ತೆ y = 6 - 3. ಸೊ y = ಏನಾಗತ್ತೆ ಹೇಳಿ 3. ಓಕೆ,
ಅದೇ y plus 3 is equal to -6 ಆದಾಗ y is equal to -6 -3. ಸೊ y is equal to ಏನಾಗುತ್ತೆ ಮಕ್ಕಳೇ -9 ಆಗತ್ತೆ. ಹಾಗಾದ್ರೆ ನಿಮ್ಗೆ ಇಲ್ಲಿ y ಯ ಬೆಲೆ ಏನ್ ಸಿಕ್ಕಿದೆ ಮಕ್ಕಳೇ 3 ಅಥವಾ -9 ಆಗಿದೆ. ಓಕೆ, ಇದು ನಾವಿಲ್ಲಿ ಈ y ನ ಬೆಲೆಯನ್ನ ದೂರದ ಸೂತ್ರವನ್ನ ಉಪಯೋಗಿಸ್ಕೊಂಡು ಫೈಂಡ್ ಔಟ್ ಮಾಡಿದ್ದೇವೆ. ನೆಕ್ಸ್ಟ್ ಹೋಗೋಣ. 9ನೆಯ ಪ್ರಶ್ನೆಯನ್ನ ಗಮನಿಸಿ. ಸೊ ದೂರದ ಸೂತ್ರವನ್ನ ಬಳಸ್ಕೊಂಡು ಲೆಕ್ಕ ಮಾಡೋದು. ಸೊ ಇಲ್ಲಿ ದೂರದ ಸೂತ್ರದ ಸಹಾಯದಿಂದ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಂತದ್ದನ್ನು ಕೂಡ ನಿಮ್ಗೆ ಕೊಡ್ತಾ ಇರ್ತಾರೆ ಮಕ್ಕಳೇ. ಹಾಗೆ ಭಾಗ ಪ್ರಮಾಣ ಸೂತ್ರವನ್ನ ಬಳಸಿ ಸಾಲ್ವ್ ಮಾಡುವಂತದ್ದು ಕೂಡ ಮ್ಯಾಕ್ಸಿಮಮ್ ಟೈಮ್ ಕ್ವಶನ್ಸ್ ಬರ್ತಾ ಇರತ್ತೆ ಮಕ್ಕಳೇ. ಓಕೆ, ಸಂಖ್ಯೆಗಳನ್ನ ಬದಲು ಮಾಡ್ಕೊಂಡು ನಿಮ್ಗೆ ಪ್ರಶ್ನೆಗಳನ್ನ ತೆಗಿತಾ ಇರ್ತಾರೆ. ಓಕೆ, ಕನ್ಫ್ಯೂಸ್ ಮಾಡ್ಕೊಳಿಕ್ ಹೋಗ್ಬೇಡಿ. ಸೊ ಇಲ್ಲಿ ನೋಡಿ 9ನೆಯ ಪ್ರಶ್ನೆಯನ್ನ ಗಮನಿಸಿ. 1,6 ಮತ್ತು 4,3 ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನ ಆಂತರಿಕವಾಗಿ 3:1 ವಿಭಾಗಿಸುವ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. ನೋಡಿ, ಅನುಪಾತ. ಸೊ ಅಂದಿದ್ದೆ ನಿಮ್ಗೆ ಭಾಗ ಪ್ರಮಾಣ ಸೂತ್ರವು ನೆನಪಾಗ್ಬೇಕು. ಸೊ ಇಲ್ಲಿ ಕೊಟ್ಟಿರುವ ದತ್ತಾಂಶವನ್ನ ಗುರುತಿಸ್ಕೊಂಡ್ರೆ, ಸೊ ಇಲ್ಲಿ x1 y1 ಏನಿದೆ 1,6, ಹಾಗೆ x2 y2 ಏನಿದೆ ಮಕ್ಕಳೇ 4,3, ಹಾಗೆ m1 ಅನುಪಾತ m2 ಅಥವಾ m ಅನುಪಾತ n ಅಂತ ಕೂಡ ಬರ್ಕೊಳ್ಬಹುದು. ಇವುಗಳ ಅನುಪಾತಗಳು 3:1 ಇದೆ. ಸೊ ಇವುಗಳ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಇಲ್ಲಿ ಭಾಗ ಪ್ರಮಾಣ ಸೂತ್ರ ಏನ್ ಹೇಳುತ್ತೆ, m1 x2 plus m2 x1 divided by m1 plus m2. ನೋಡಿ, ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು ಇದನ್ನ. m1 m2 divided by m1 plus m2. ಸೊ ಮೇಲ್ಗಡೆ ನೋಡಿ m1 ಇದೆ ಅಲ್ವಾ, ಸೊ ಇಲ್ಲಿ x2 x1. ಸೊ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಅದೇ ಇಲ್ಲಿ m1 y2 plus m2 y1 divided by m1 plus m2. ಸೊ ಇಲ್ಲಿ ಸೂತ್ರದಲ್ಲೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರತ್ತೆ. ಸೊ ನೋಡಿ, m1 ಬರೆಯೋದು m2 ನ ಅಥವಾ x1 ನ x2. ಸೊ ಈ ತರ ಕೆಲವೊಂದ್ಸಲ ನೀವೇನ್ ಮಾಡ್ಬೇಕು, ಕೆಲವೊಂದು ಟ್ರಿಕ್ಸ್ ಗಳನ್ನ ಬಳಸ್ಕೊಳ್ಬೇಕು. ಅಲ್ಲೇ ಶಾರ್ಟ್ ಕಟ್ ಆಗಿ ನೀವು ಟ್ರಿಕ್ಸ್ ಗಳನ್ನ ನೆನ್ಪಿಟ್ಕೊಂಡು ಸೂತ್ರಗಳನ್ನ ನೆನ್ಪು ಮಾಡ್ಕೊಳ್ಬೇಕು. ಓಕೆ, ಸೊ ಈಗ ನಾವು ಈ ಮೌಲ್ಯವನ್ನ ಏನ್ ಮಾಡೋಣ, ಸೂತ್ರದಲ್ಲಿ ಆದೇಶಿಸೋಣ ಮಕ್ಕಳೇ. ಓಕೆ, ಸೊ ನೀವು ಇಲ್ಲಿ ಸಪರೇಟ್ ಆಗಿ x ಅನ್ನ ನಿರ್ದೇಶಾಂಕವನ್ನ ಲೆಕ್ಕಾಚಾರ ಮಾಡಿ ಸಪರೇಟ್ ಆಗಿ y ನ ನಿರ್ದೇಶಾಂಕಗಳನ್ನು ಕೂಡ ಲೆಕ್ಕಾಚಾರ ಮಾಡಬಹುದು, ಅಥವಾ ಜೊತೆಯಲ್ಲೂ ಕೂಡ ನೀವು ಇದನ್ನ ಸಾಲ್ವ್ ಮಾಡಬಹುದು ಮಕ್ಕಳೇ. ಓಕೆ, ಸೊ ಈಗ ಇಲ್ಲಿ p of x, y is equal to, ಸೊ ಇಲ್ಲಿ m1 ಏನಿದೆ 3 into x2 4 ಪ್ಲಸ್ m2 ಎಷ್ಟಿದೆ 1 into m1 m2 into x1 ಅಲ್ವಾ. ಸೊ x1 ಎಷ್ಟಿದೆ 1 divided by m1 plus m2, m1 y2. ಸೊ ಇಲ್ಲಿ m1 3 y2 3 plus m2 1 y1 6 divided by 3 plus 1. Okay, so p of x, y. ಸೊ ಇಲ್ಲಿ ನಿರ್ದೇಶಾಂಕಗಳು. ಸೊ is equal to ಏನಾಗುತ್ತೆ, 4 3 12 plus 1 divided by 3 plus 1 4. ಸೊ ಅದೇ ರೀತಿ 3 3 9 plus 6 1 6 divided by 4. ಓಕೆ, ಸೊ is equal to 13 divided by 4, 9 plus 6 15 divided by 4. ಓಕೆ, ಹಾಗಾದ್ರೆ ಇಲ್ಲಿ ಬಿಂದುಗಳ ನಿರ್ದೇಶಾಂಕಗಳು ಯಾವುದು ಮಕ್ಕಳೇ, 13 ಭಾಗಿಲೆ 4, 15 divided by 4 ಆಗಿದೆ ಮಕ್ಕಳೇ. ಓಕೆ, ಸೊ ಇಲ್ಲಿ ಅನುಪಾತವನ್ನ ಕೊಟ್ಟು 2 ನಿರ್ದೇಶಾಂಕಗಳು, ಈ ಒಂದು ರೇಖೆಯನ್ನ ಸೇರಿಸುವಂತಹ ಬಿಂದುಗಳನ್ನ ಕೊಟ್ಟು ಇವುಗಳ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಅಂದಾಗ ಈ ಸೂತ್ರವನ್ನ, ಭಾಗ ಪ್ರಮಾಣ ಸೂತ್ರವನ್ನ ಬಳಸಿ ನೀವು ಇವುಗಳ ನಿರ್ದೇಶಾಂಕವನ್ನ ಕಂಡುಹಿಡಿಬೇಕು ಮಕ್ಕಳೇ. ಕೆಲವೊಂದು ಸಂದರ್ಭದಲ್ಲಿ ವಿಭಾಗ ಅಂದ್ರೆ ನಿರ್ದೇಶಾಂಕಗಳನ್ನ ಕೊಟ್ಟಿರ್ತಾರೆ,
ಎರಡು ರೇಖಾಖಂಡಗಳನ್ನ ಸೇರಿಸುವ ಬಿಂದುಗಳನ್ನ ಕೊಟ್ಟಿರ್ತಾರೆ. ಸೊ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಕೂಡ ಕೇಳ್ತಾರೆ. ಸೊ ಆಗ ಕೂಡ ನೀವು ಈ ಸೂತ್ರವನ್ನ ಬಳಸಿ ಇವುಗಳ ಅನುಪಾತವನ್ನ ಕಂಡುಹಿಡಿಬೇಕಾಗತ್ತೆ ಮಕ್ಕಳೇ. ಓಕೆ, ಸೊ ನೀವು ಒಂದು ಪ್ರಶ್ನೆಯನ್ನ ಕೊಟ್ಟಾಗ ಯಾವ್ಯಾವ ರೀತಿಯಲ್ಲಿ ಕೇಳ್ಬೋದು ಅನ್ನೋದು ಕೂಡ ನೀವು ಯೋಚನೆ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ, 10ನೆಯ ಪ್ರಶ್ನೆಯನ್ನ ಗಮನಿಸಿ. ಎ 2, -2 ಮತ್ತು ಪಿ -7, 4 ಬಿಂದುಗಳನ್ನ ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ಅಂದ್ರೆ 3 ಸಮಭಾಗಗಳನ್ನ ಮಾಡುವ ಬಿಂದುಗಳು, ಈ ಬಿಂದುಗಳ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಹೇಳಿದೆ, ಎ ಬಿ, ಈ ಎ ಬಿ ಎಷ್ಟಿದೆ, ಇವುಗಳ ನಿರ್ದೇಶಾಂಕಗಳು 2, -2 ಹಾಗೆ ಬಿ ಏನಿದೆ -7, 4 ಇದೆ ಅಂತೆ. ಸೊ ಈ ಬಿಂದುಗಳು ಏನ್ ಮಾಡುತ್ತೆ, ಇವುಗಳನ್ನ ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳು. ಸೊ ಇದು ಏನ್ ಮಾಡುತ್ತೆ, ಇದನ್ನ 3 ಭಾಗಗಳನ್ನಾಗಿ ವಿಂಗಡಿಸ್ತಾ ಇದೆ, ಪಿ, ಕ್ಯೂ. ಹಾಗಾದ್ರೆ ಇಲ್ಲಿ ನಾವು ಈ ಬಿಂದುವಿನ ನಿರ್ದೇಶಾಂಕಗಳನ್ನ ಹೇಳ್ಬೇಕು ಮಕ್ಕಳೇ. ಓಕೆ, ಸೊ ಇದು ಹೇಗಿದೆ, ಎ ಪಿ, ಪಿ ಕ್ಯೂ, ಕ್ಯೂ ಬಿ. ಸೊ ಇವು ಸಮಭಾಗಗಳಾಗಿದೆ. ಸೊ ಎ ಪಿ ಎಷ್ಟಿದೆಯೋ ಪಿ ಕ್ಯೂ ಕೂಡ ಅಷ್ಟೇ ಇದೆ, ಕ್ಯೂ ಬಿ ಕೂಡ ಅಷ್ಟೇ ಇದೆ ಡಿಸ್ಟೆನ್ಸ್. ಓಕೆ, ಸೊ ಇಲ್ಲಿ ನಾವು ಈ ಪಿ ಮತ್ತು ಕ್ಯೂ ಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಬೇಕು ಮಕ್ಕಳೇ. ಓಕೆ, ಹಾಗಾದ್ರೆ ಇಲ್ಲಿ ನಾವು ಇವುಗಳ ಅನುಪಾತವನ್ನ ನೋಡ್ಬೇಕು ಅಲ್ವಾ. ಸೊ ಈ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು ಅಂದ್ರೆ ಇವುಗಳ ಅನುಪಾತಗಳು M1 M2 ಬೇಕಾಗತ್ತೆ. ಸೊ ಇಲ್ಲಿ M1 M2 ಹೇಗೆ, ಪಿ ಬಿಂದು ಏನ್ ಮಾಡ್ತಾ ಇದೆ, ಎ ಬಿ ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನ 1:2 ವಿಭಾಗಿಸ್ತಾ ಇದೆ ನೋಡಿ ಇಲ್ಲಿ. ಓಕೆ, ಸೊ ಇದು 1:1. ಸೊ ಈ ಪಿ ಬಿಂದು ಏನ್ ಮಾಡತ್ತೆ, ಈ ಎ ಬಿ ಯನ್ನ 1:2 ವಿಭಾಗಿಸ್ತಾ ಇದೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಪಿ ಬಿಂದು ಏನ್ ಮಾಡ್ತಾ ಇದೆ, M1 M2 ಅನ್ನ 1:2 ವಿಭಾಗಿಸ್ತಾ ಇದೆ. ಹಾಗಾದ್ರೆ ನಾವು ಇಲ್ಲಿ ಭಾಗ ಪ್ರಮಾಣ ಸೂತ್ರವನ್ನ ಬಳಸಿ ಪಿ ಬಿಂದುವಿನ ನಿರ್ದೇಶಾಂಕವನ್ನ ನೋಡೋಣ ಮಕ್ಕಳೇ. ಸೊ ಈಗ ಪಿ ಆಫ್ ಎಕ್ಸ್, ವೈ ಈಸ್ ಈಕ್ವಲ್ ಟು M1x2 ಪ್ಲಸ್ M2x1 ಡಿವೈಡೆಡ್ ಬೈ M1 ಪ್ಲಸ್ M2, M1y2 plus M2y1 divided by M1 plus M2. Okay, so ಇಲ್ಲಿ M1 ಏನ್ ಹೇಳಿ, 1 ಗುಣಿಸು x2 ಏನಿದೆ -7 ಪ್ಲಸ್ M2 2, x1 ಏನಿದೆ 2 ಡಿವೈಡೆಡ್ ಬೈ 1 plus 2. ಓಕೆ, ಸೊ ನೋಡ್ಕೊಂಡು ಮೌಲ್ಯಗಳನ್ನ ಆದೇಶಿಸಿ ಮಕ್ಕಳೇ. ಸೊ 1 ಇಂಟು y2 ಏನಿದೆ 4 ಪ್ಲಸ್ M2 2, y1 -2 ಡಿವೈಡೆಡ್ ಬೈ 1 plus 2. ಓಕೆ, ಸೊ ಈಗ -7 plus 4 divided by 3, 4 plus -4 divided by 3. ಓಕೆ, ಸೊ ಇದೇನಾಗುತ್ತೆ, -7 plus 4 -3 by 3, 0 by 3. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ, -1, 0 ಆಯ್ತು. ಸೊ ಇದೇನ್ ಹೇಳಿ, ಪಿ ಬಿಂದುವಿನ ನಿರ್ದೇಶಾಂಕ ಅಲ್ವಾ. ಸೊ ಪಿ ಎಷ್ಟು ಬಂದಿದೆ, -1, 0 ಬಂದಿದೆ ಮಕ್ಕಳೇ. ಸೊ ಪಿ ಆಫ್ ಎಕ್ಸ್ ವೈ ಅಲ್ವಾ. ಸೊ ಈಗ ನಾವು ಕ್ಯೂ ಬಿಂದುವಿನ ನಿರ್ದೇಶಾಂಕವನ್ನ ಹೇಳ್ಬೇಕು. ಸೊ ಈ ಕ್ಯೂ ಏನ್ ಮಾಡಿದೆ, ಎ ಬಿ ಯನ್ನ 2:1 ವಿಭಾಗಿಸಿದೆ ನೋಡಿ, 2 ಭಾಗ 1 ಭಾಗ ಅಲ್ವಾ. ಸೊ ಎ ಬಿ ಯನ್ನ ಏನ್ ಮಾಡ್ತಾ ಇದೆ, 2:1 ವಿಭಾಗಿಸ್ತಾ ಇದೆ. ಹಾಗಾಗಿ ಸೊ ಕ್ಯೂ ಏನ್ ಮಾಡಿದೆ ಮಕ್ಕಳೇ, M1 M2 ಇವುಗಳ ಅನುಪಾತಗಳು ಹೇಗಿದೆ, 2:1 ವಿಭಾಗಿಸ್ತಾ ಇದೆ. ಸೊ ಈಗ ನಾವು ಭಾಗ ಪ್ರಮಾಣ ಸೂತ್ರವನ್ನ ಬಳಸಿ ಕ್ಯೂ ನ ನಿರ್ದೇಶಾಂಕವನ್ನ ಕಂಡುಹಿಡಿಯೋಣ. ಸೊ M1x2 plus M2x1 divided by M1 plus M2,
comma m1 y2 plus m2 y1 divided by m1 plus m2 alva. So is equal to ಏನಾಗುತ್ತೆ? So ಇಲ್ಲಿ x1 x2 ಬರ್ಕೊಬಿಡೋಣ. a ಎಷ್ಟಿದೆ? 2, -2, 2, -2. So b ಏನಿದೆ? -7, 4 ಅಲ್ವಾ? ಸೊ -7, 4. ಓಕೆ. ಸೊ ಈಗ ನಾವು ಮೌಲ್ಯವನ್ನ ಈ ಸೂತ್ರದಲ್ಲಿ ಆದೇಶಿಸಿದಾಗ m1 2 x2 -7 ಪ್ಲಸ್ m2 1 x1 ಏನಿದೆ ಮಕ್ಕಳೇ? 2 ಇದೆ, ಡಿವೈಡೆಡ್ ಬೈ 2 plus 1 m1 plus m2 comma m1 2 y2 4 plus 4 alva. Sorry, 1 second. So 4 plus m2 1 y1 minus 2 divided by 2 plus 1. So ಈಗ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ 7 2 14 ಪ್ಲಸ್ ಮೈನಸ್ ಮೈನಸ್ 2 1 2 ಡಿವೈಡೆಡ್ ಬೈ 2 ಪ್ಲಸ್ 1 ಏನಾಗುತ್ತೆ? 3, 4 2 6 ಪ್ಲಸ್ ಮೈನಸ್ ಮೈನಸ್ 2 1 2 ಡಿವೈಡೆಡ್ ಬೈ 3 ಆಗುತ್ತೆ. ಓಕೆ. ಸೊ ಇಲ್ಲಿ ನೋಡಿ -14 ಪ್ಲಸ್ 2 -12 ಡಿವೈಡೆಡ್ ಬೈ 3, 6ರಲ್ಲಿ 2 ಹೋದ್ರೆ 4 divided by 3. Sorry, 1 second. 8 ಆಗುತ್ತಲ್ವಾ? ನಾಲ್ಕು 2 8. ಸೊ 8ರಲ್ಲಿ 2 ಹೋದ್ರೆ 6 ಡಿವೈಡೆಡ್ ಬೈ 3. ಓಕೆ. ಸೊ ನೋಡಿ, ಹೀಗೆ ಕನ್ಫ್ಯೂಸ್ ಆಗ್ಬಿಡತ್ತೆ ಎಡಿಷನ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ. ಸೊ ಸರಿಯಾಗಿ ಅಬ್ಸರ್ವ್ ಮಾಡಿ ಮಾಡ್ಬೇಕಾಗತ್ತೆ. ಸೊ 3 1 3, 3 4 12. ಸೊ -4. ಸೊ 3 1 3, 3 2 6. ಸೊ 2. ಓಕೆ. ಸೊ ಹಾಗಾದ್ರೆ ಇಲ್ಲಿ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು ಏನಾಯ್ತು ಮಕ್ಕಳೇ? -4, 2. ಹಾಗಾದ್ರೆ ಭಾಜಕ ಬಿಂದುಗಳ ನಿರ್ದೇಶಾಂಕಗಳು -1, 0 ಹಾಗೆ -4, 2 ಆಗಿದೆ. ಓಕೆ. ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ ಪ್ರಶ್ನೆಗಳು ಬರ್ತಾ ಇರತ್ತೆ. ಸೊ 11ನೆಯ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ಒಂದು ವಜ್ರಾಕೃತಿಯ ಅನುಕ್ರಮ ಶೃಂಖಗಳು 3, 0, 4, 5, -1, 4 ಮತ್ತು -2, -1 ಆದರೆ ಅದರ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಓಕೆ. ಸೊ ಇದು ಹೇಗಿದೆ? ವಜ್ರಾಕೃತಿ ಅಲ್ವಾ? ಸೊ A, B, C, D. ಓಕೆ. ಸೊ ವಜ್ರಾಕೃತಿ. ಸೊ ಇವುಗಳ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ. ಸೊ ಇದರ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇದರ ವಿಸ್ತೀರ್ಣ ಏನು? ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ? ಏರಿಯಾ ಇಸ್ ಈಕ್ವಲ್ ಟು ಅರ್ಧ ಇಂಟು d1 ಇಂಟು d2 ಅಲ್ವಾ? ಕರ್ಣ AC ಇಂಟು BD. ಸೊ ಇವುಗಳು ಏನಾಯ್ತು? ಇದರ ವಿಸ್ತೀರ್ಣ. ಹಾಗಾದ್ರೆ ಇಲ್ಲಿ ನಾವು AC ಮತ್ತು BDಯ ಡಿಸ್ಟೆನ್ಸ್ ಅನ್ನ ನೋಡ್ಬೇಕು ಮಕ್ಕಳೇ. ಸೊ ಯಾವುದರ ಸಹಾಯದಿಂದ? ದೂರದ ಸೂತ್ರವನ್ನ ಬಳಸ್ಕೊಂಡು ನಾವು ಇವುಗಳ ದೂರವನ್ನ ಫೈಂಡ್ ಔಟ್ ಮಾಡಬೇಕು ಮಕ್ಕಳೇ. ಓಕೆ. ಸೊ ಈಗ ಮೊದಲನೇದಾಗಿ ಸೊ ಇಲ್ಲಿ D ಇಸ್ ಈಕ್ವಲ್ ಟು ಏನ್ ಹೇಳಿ? ದೂರದ ಸೂತ್ರ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಓಕೆ. ಸೊ ಈಗ ನಾವು ಕರ್ಣ ACಯ ಉದ್ದವನ್ನ ನೋಡೋಣ. ಸೊ ಕರ್ಣ ACಯ ಉದ್ದ, ACಯ ಉದ್ದವನ್ನ ಫೈಂಡ್ ಔಟ್ ಮಾಡೋಣ. ಸೊ ಇದನ್ನ D1 ಅಂತ ತಗೊಂಡ್ರೆ, ಸೊ ಇಲ್ಲಿ D1 ಇಂಟು D2 ವ್ಯಾಲ್ಯೂ ಬೇಕು ನಮ್ಗೆ. ಸೊ D1 ಈಸ್ ಈಕ್ವಲ್ ಟು ಏನ್ ಹೇಳಿ? ಸ್ಕ್ವೇರ್ ರೂಟ್ ಆಫ್ A 3, 0, B 4, 5, C -1, 4, D -2, -1.
ಓಕೆ, ಸೊ ಇಲ್ಲಿ x2 ಮೈನಸ್ x1, ಸೊ ಮೈನಸ್ 1 ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y2 4 ಮೈನಸ್ 0 ಹೋಲ್ ಸ್ಕ್ವೇರ್. ಸೊ d1 ಈಸ್ ಈಕ್ವಲ್ ಟು ಏನ್ ಹೇಳಿ, ಸ್ಕ್ವೇರ್ ರೂಟ್ ಆಫ್ ಮೈನಸ್ 1 ಮೈನಸ್ 3 ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ d1 ಈಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ, ಸ್ಕ್ವೇರ್ ರೂಟ್ ಆಫ್ 4 4 16 ಪ್ಲಸ್ 4 4 16. ಸೊ d1 ಈಸ್ ಈಕ್ವಲ್ ಟು ಏನಾಯ್ತು, ಸ್ಕ್ವೇರ್ ರೂಟ್ ಆಫ್ 16 ಪ್ಲಸ್ 16 32 ಆಗತ್ತೆ. ಓಕೆ, ಸೊ ಈಗ ಇದನ್ನ ನಾವು ವರ್ಗಮೂಲ 16 ಇಂಟು 2 ಅಂತ ಸ್ಪ್ಲಿಟ್ ಮಾಡೋಣ. 16 2 32. ಸೊ ಇಲ್ಲಿ ವರ್ಗಮೂಲ 16 ಅಂದ್ರೆ ಏನಾಯ್ತು ಮಕ್ಕಳೇ, 4 ಅಲ್ವಾ. ಸೊ ಹಾಗಾದ್ರೆ ಡಿ ಈಸ್ ಈಕ್ವಲ್ ಟು 4 ರೂಟ್ 2 ಬಂತು, d1 ಅಲ್ವಾ. ಸೊ d1 ಈಸ್ ಈಕ್ವಲ್ ಟು ಏನು, 4 ರೂಟ್ 2 ಬಂದಿದೆ. ಸೊ ಈಗ ನೆಕ್ಸ್ಟ್ d2 ಅನ್ನ ನೋಡೋಣ ಮಕ್ಕಳೇ. ಸೊ d2 ಈಸ್ ಈಕ್ವಲ್ ಟು ಅಗೇನ್ ದೂರದ ಸೂತ್ರ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಓಕೆ, ಸೊ ಇಲ್ಲಿ d2 ಅಂದ್ರೆ ಏನ್ ಹೇಳಿ, ಬಿಡಿ ಕರ್ಣದ ಉದ್ದ ಅಲ್ವಾ. ಸೊ ಈಸ್ ಈಕ್ವಲ್ ಟು, ಸೊ ಬಿಡಿ 4,5 and d minus 2, minus 1. So minus 2, minus 1 ಅಲ್ವಾ. ಸೊ ಈಗ ಇಲ್ಲಿ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ ಸೊ ಇದೇನಾಗತ್ತೆ, ಮೈನಸ್ 2 ಮೈನಸ್ 4 ಹೋಲ್ ಸ್ಕ್ವೇರ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು ಇದೇನಾಗುತ್ತೆ, ಮೈನಸ್ 2 ಮೈನಸ್ 4 ಏನಾಗುತ್ತೆ ಹೇಳಿ, ಮೈನಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ 1 ಮೈನಸ್ 5 ಮೈನಸ್ 6 ಹೋಲ್ ಸ್ಕ್ವೇರ್ ಆಗತ್ತೆ ಮಕ್ಕಳ. ಸೊ ವರ್ಗಮೂಲ ಮೈನಸ್ 6 ಹೋಲ್ ಸ್ಕ್ವೇರ್ ಅಂದ್ರೆ 36 ಪ್ಲಸ್ 36. ಓಕೆ, ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ, 72. ಓಕೆ, ಸೊ ಇದನ್ನ ನಾವು 36 ಗುಣಿಸು 2 ಅಂತ ಹೊಡೆದಾಗ ಸೊ ಇಲ್ಲಿ ವರ್ಗಮೂಲ 36 ಅಂದ್ರೆ 6 ವರ್ಗಮೂಲ 2. ಓಕೆ, ಸೊ ಇದು d2 ಆಯ್ತು. ಸೊ ಈಗ ಇಲ್ಲಿ ಇದರ ವಿಸ್ತೀರ್ಣವನ್ನ ಲೆಕ್ಕ ಹಾಕ್ಬೇಕು ನಾವು ಅಲ್ವಾ. ಸೊ ಇದರ ವಿಸ್ತೀರ್ಣವನ್ನ ನೋಡಿದಾಗ ಸೊ ಇಲ್ಲಿ a ಈಸ್ ಈಕ್ವಲ್ ಟು ಏನ್ ಹೇಳಿ, ಅರ್ಧ ಗುಣಿಸು d1 ಗುಣಿಸು d2. ಹಾಗಾಗಿ ಇಲ್ಲಿ ಅರ್ಧ ಗುಣಿಸು d1 ಎಷ್ಟು ಬಂದಿದೆ ನಮ್ಗೆ, 4 ವರ್ಗಮೂಲ 2. ಸೊ 4 ರೂಟ್ 2 ಗುಣಿಸು d2 ಎಷ್ಟಿದೆ, 6 ವರ್ಗಮೂಲ 2. ಸೊ ಈಸ್ ಈಕ್ವಲ್ ಟು, ಸೊ 2 ಬಂದ್ಲೆ ಅಥವಾ ನೀವು 6 4 24 ಗುಣಿಸು ವರ್ಗಮೂಲ 2 ಗುಣಿಸು ವರ್ಗಮೂಲ 2 ಏನಾಗುತ್ತೆ, 2 ಡಿವೈಡೆಡ್ ಬೈ 2. ಓಕೆ, ಸೊ 2 ಬಂದ್ಲೆ 2 ಬಂದ್ಲೆ 2. ಸೊ ಈಸ್ ಈಕ್ವಲ್ ಟು ಏನಾಯ್ತು, 24 ಸ್ಕ್ವೇರ್ ಯೂನಿಟ್ ಆಗತ್ತೆ. ಓಕೆ, ಸೊ ಇದು ಈ ಒಂದು ವಜ್ರಾಕೃತಿಯ ವಿಸ್ತೀರ್ಣ. ಓಕೆ, ಸೊ ಇಲ್ಲಿ ನಾವು ಇದರ ಸೂತ್ರವನ್ನ ಬಳಸಿ ಅಂದ್ರೆ ದೂರದ ಸೂತ್ರವನ್ನ ಬಳಸಿ ಈ ಒಂದು ವಜ್ರಾಕೃತಿಯ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡಿದ್ದೇವೆ ಮಕ್ಕಳು. ಓಕೆ, ಇಷ್ಟ. ನೆಕ್ಸ್ಟ್ 12ನೇ ಪ್ರಶ್ನೆಯನ್ನ ಗಮನಿಸಿ. ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಕೊನೆಯ ಪ್ರಶ್ನೆ, ತ್ರಿಭುಜ ಎಬಿಸಿಯ 3 ಶೃಂಗಗಳ ನಿರ್ದೇಶಾಂಕಗಳು ಕ್ರಮವಾಗಿ 7,2, ಬಿ 9,10, ಸಿ 1,4 ಆಗಿವೆ ಹಾಗೂ ಇ ಮತ್ತು ಎಫ್ ಗಳು ಕ್ರಮವಾಗಿ ಎಬಿ ಮತ್ತು ಎಸಿಗಳ ಮಧ್ಯಬಿಂದುಗಳಾದರೆ ಇಎಫ್ ಇಸ್ ಈಕ್ವಲ್ ಟು ಅರ್ಧ ಗುಣಿಸು ಬಿಸಿ ಎಂದು ಸಾಧಿಸಿ. ಸೊ ಇಲ್ಲಿ ಇಯು ಎಬಿಯ ಮಧ್ಯಬಿಂದು ಅಲ್ವಾ, ಹಾಗೆ ಎಫ್ ಏನ್ ಹೇಳಿ, ಎಸಿಯ ಮಧ್ಯಬಿಂದು ಆಗಿದೆ.
ಹಾಗಾದ್ರೆ ಇಲ್ಲಿ ನಾವು ಮಧ್ಯಬಿಂದು ಸೂತ್ರವನ್ನ ಬಳಸಿ ಇ ಮತ್ತು ಎಫ್ ನ ನಿರ್ದೇಶಾಂಕಗಳನ್ನ ಹುಡುಕ್ಬೋದು ಮಕ್ಕಳೇ. ಹಾಗಾದ್ರೆ ಇಲ್ಲಿ ಇ ಬಿಂದುವಿನ ನಿರ್ದೇಶಾಂಕ, ಸೊ ಇಲ್ಲಿ ಸೂತ್ರ x1 plus x2 divided by 2, y1 plus y2 divided by 2. ಸೊ ಇಲ್ಲಿ ನಾವು ಈ ನ ನಿರ್ದೇಶಾಂಕವನ್ನ ಹುಡುಕ್ತಾ ಇದ್ದೇವೆ. ಹೇಗೆ? ಮಧ್ಯಬಿಂದುವಿನ ಸೂತ್ರದ ಸಹಾಯದಿಂದ. ಓಕೆ, ಸೊ ಇದೇನಾಗತ್ತೆ 7x1 plus x2 divided by 2, y1 plus y2 divided by 2. 7 plus 9, 2 plus 10 divided by 2. So is equal to ಏನಾಗುತ್ತೆ 7 14 16 16 divided by 2, 12 divided by 2. So is equal to ಏನಾಗುತ್ತೆ 8, 6. ಓಕೆ, ಸೊ ಇದೇನ್ ಹೇಳಿ ಇ ನ ನಿರ್ದೇಶಾಂಕ. ಓಕೆ, ಸೊ ಅದೇ ರೀತಿಯಾಗಿ ನಾವು ಎಫ್ ನ ನಿರ್ದೇಶಾಂಕವನ್ನ ನೋಡ್ಬೋದು. ಹೇಗೆ? ಮಧ್ಯಬಿಂದುವಿನ ಸೂತ್ರದ ಸಹಾಯದಿಂದ. ಸೊ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ x1 plus x2 divided by 2, y1 plus y2 divided by 2. ಸೊ ಇಲ್ಲಿ 7 plus 1 divided by 2, 2 plus 4 divided by 2. ಓಕೆ, ಸೊ ಇದೇನಾಗುತ್ತೆ 8 divided by 2, 6 divided by 2. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ 4, 3. ಸೊ ಇದು ಎಫ್ ಬಿಂದುವಿನ ನಿರ್ದೇಶಾಂಕ. ಸೊ ಈಗ ನಾವು ಇ ಎಫ್ ಹಾಗೂ ಬಿ ಸಿ ಯ ದೂರವನ್ನ ನೋಡ್ಬೇಕು ಮಕ್ಕಳ. ಯಾಕೆ? ಇಲ್ಲಿ ಏನ್ ಹೇಳಿದಾರೆ ಅವರು, ಇ ಎಫ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬಿ ಸಿ ಅಂತ ನಾವು ಪ್ರೂವ್ ಮಾಡಬೇಕು. ಹಾಗಾಗಿ ಇ ಎಫ್ ಹಾಗೂ ಬಿ ಸಿ ಯ ದೂರವನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಇದರ ದೂರವನ್ನ ನಾವು ದೂರದ ಸೂತ್ರವನ್ನ ಬಳಸಿ ಸಾಲ್ವ್ ಮಾಡೋಣ ಮಕ್ಕಳೇ. ಸೊ ಇ ಎಫ್ is equal to square root of x2 minus x1 whole square plus y2 minus y1 whole square. So ಇದೇನಾಗುತ್ತೆ square root of it, 6, 4, 3. ಸೊ ಇಲ್ಲಿ ಇ ಎಷ್ಟಿದೆ 8, 6 and f 4, 3. So 4 x2 minus x1 whole square plus y2 minus y1 whole square. So is equal to square root of 4 minus 8. So minus 4 whole square plus 3 minus 6 minus 3 whole square. So is equal to ಏನಾಗುತ್ತೆ ಹೇಳಿ square root of 16 plus 9. So is equal to square root of 25. So square root of 25 ಅಂದ್ರೆ ಏನಾಗುತ್ತೆ 5 ಯೂನಿಟ್ಸ್ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ನಾವು ಬಿ ಸಿ ಯ ಡಿಸ್ಟೆನ್ಸ್ ಅನ್ನ ನೋಡಬೇಕು. ಓಕೆ, ಸೊ ಬಿ ಸಿ ದೂರದ ಸೂತ್ರವನ್ನು ಉಪಯೋಗಿಸಿ ಇದರ x2 minus x1 whole square plus y2 minus y1 whole square. Okay, so ವರ್ಗಮೂಲ x2 1 minus 9 whole square plus 4 minus 10 whole square ಆಗತ್ತಿದು. So is equal to square root of minus 8 whole square plus minus
6 whole square. So is equal to square root of 8 ಎಂಟ್ಲೆ 64 ಪ್ಲಸ್ 6 6ಲೆ 36. ಸೊ ಇದೇನಾಗತ್ತೆ ವರ್ಗಮೂಲ 100. ಸೊ ವರ್ಗಮೂಲ ಹೋದಾಗ 10 ಯೂನಿಟ್ಸ್ ಆಗತ್ತೆ. ಓಕೆ, ಸೊ ಇಲ್ಲಿ ಏನ್ ಹೇಳಿದಾರೆ ಅವರು, ಇ ಎಫ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬಿ ಸಿ ಅಂತ ಹೇಳಿದಾರಲ್ವಾ. ಸೊ ಇಲ್ಲಿ ಈ ಎಫ್ ಏನಿದೆ ಹೇಳಿ 5 ಇದ್ರೆ, ಸೊ ಇಲ್ಲಿ ಬಿ ಸಿ ಎಷ್ಟು ಬಂದಿದೆ, 10 ಯೂನಿಟ್ಸ್ ಬಂದಿದೆ ಅಲ್ವಾ. ಸೊ ನೋಡಿ, ಹಾಫ್ ಇಂಟು ಬಿ ಸಿ ಅಂದ್ರೆ ಏನಾಯ್ತು, ಇಲ್ಲಿ ಹಾಫ್ ಇಂಟು ಬಿ ಸಿ ಎಷ್ಟಿದೆ 10. ಸೊ 2 1 2 5 10 ಅಂದ್ರೆ 5 ಯೂನಿಟ್ ಈಕ್ವಲ್ ಟು ಏನಾಯ್ತು ಹೇಳಿ, ಇ ಎಫ್ ಗೆ ಸಮ ಅಂತ ಆಯ್ತು. ಸೊ ಇಲ್ಲಿ ಇ ಎಫ್ ಎಷ್ಟಿದೆ ಹೇಳಿ, 5 ಯೂನಿಟ್ ಆಯ್ತು. ಹಾಗಾದ್ರೆ ಇಲ್ಲಿ ಇ ಎಫ್ ನ ದೂರ 5 ಯೂನಿಟ್ಸ್ ಮತ್ತು ಅರ್ಧ ಬಿ ಸಿ ನ ದೂರ ಏನಾಯ್ತು ಹೇಳಿ, 5 ಯೂನಿಟ್ಸ್ ಆಗಿದೆ. ಹಾಗಾದ್ರೆ ಇಲ್ಲಿ ನಾವೇನ್ ಹೇಳ್ಬೋದು, ಇ ಎಫ್ ಈಕ್ವಲ್ ಟು ಹಾಫ್ ಬಿ ಸಿ ಎಂದು ಸಾಧಿಸಲಾಗಿದೆ. ಓಕೆ, ಸೊ ಇಲ್ಲಿಗೆ ನಿರ್ದೇಶಾಂಕಗಳಿಗೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಪ್ರಶ್ನೆಗಳನ್ನ ನಾನಿಲ್ಲಿ ಕವರ್ ಮಾಡಿದ್ದೇನೆ ಮಕ್ಕಳೇ. ಸೊ ಈಗ ನಾನು ಸಮಾಂತರ ಶ್ರೇಣಿಗಳು, ಸೊ ಇಲ್ಲಿ ಗಣಿತ ಪಠ್ಯಪುಸ್ತಕದ 5ನೆಯ ಕಾನ್ಸೆಪ್ಟ್ ಆದಂತಹ ಸಮಾಂತರ ಶ್ರೇಣಿಗಳು, ಈ ಒಂದು ಟಾಪಿಕ್ ಗೆ ರಿಲೇಟೆಡ್ ಆಗಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಹೇಳ್ತೀನಿ ಮಕ್ಕಳೇ. ನೀವು ಈಗಾಗಲೇ ಈ ಒಂದು ಟಾಪಿಕ್ ಗೆ ರಿಲೇಟೆಡ್ ಆಗಿ ಎಲ್ಲ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡಿದ್ದೀರಾ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ. ಸೊ ಸಮಾಂತರ ಶ್ರೇಣಿಯ ವ್ಯಾಖ್ಯಾನವನ್ನ ತಿಳ್ಕೊಂಡಿದ್ದೀರಾ, ಹಾಗೆ ಇದರ ಸಾಮಾನ್ಯ ರೂಪ, ಅದೇ ರೀತಿಯ ಎನ್ನೇ ಪದವನ್ನ ಕಂಡುಹಿಡಿಯೋ ಸೂತ್ರವನ್ನ ನೋಡಿದ್ದೀರಾ, ಹಾಗೆ ಸಮಾಂತರ ಶ್ರೇಣಿ ಎನ್ ಪದಗಳ ಮೊತ್ತವನ್ನ ಕಂಡುಹಿಡಿಯೋ ಸೂತ್ರಗಳನ್ನ ನೋಡಿದ್ದೀರಾ. ಹಾಗೆ ಇಲ್ಲಿ ನಿಮ್ಗೆ ಹೇಳಿಕೆಯ ಪ್ರಶ್ನೆಗಳನ್ನ ಕೊಡ್ತಾರೆ, ಸೂತ್ರದ ಸಹಾಯದಿಂದ ನೀವೇನ್ ಮಾಡ್ತೀರಾ, ಇವುಗಳ ಮೊದಲನೇ ಪದ, ಸಾಮಾನ್ಯ ವ್ಯತ್ಯಾಸ ಅಥವಾ 22 ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ. ಸೊ ಈ ರೀತಿಯಲ್ಲೆಲ್ಲ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅವುಗಳನ್ನ ಹೇಗ್ ಸಾಲ್ವ್ ಮಾಡೋದು ಅನ್ನೋದು ಕೂಡ ನೀವು ಈ ಒಂದು ಟಾಪಿಕ್ ಗೆ ರಿಲೇಟೆಡ್ ಆಗಿ ಕಲ್ತಿದ್ದೀರಾ ಮಕ್ಕಳೇ. ಹಾಗಾದ್ರೆ ಇಲ್ಲಿ ನಿಮ್ಗೆ ಈ ಒಂದು ಸಮಾಂತರ ಶ್ರೇಣಿಯ ಟಾಪಿಕ್ ಇಂದ ಎಷ್ಟು ಪ್ರಶ್ನೆಗಳು ಬರುತ್ತೆ, ಒಟ್ಟು 4 ಪ್ರಶ್ನೆಗಳು ಬರ್ತಾ ಇರತ್ತೆ ಮಕ್ಕಳೇ. 1 ಅಂಕದ 2 ಪ್ರಶ್ನೆಗಳನ್ನ ಕೇಳ್ತಾರೆ, ಹಾಗೆ 2 ಅಂಕದ ಪ್ರಶ್ನೆಗಳಿರತ್ತೆ, 1 2 ಅಂಕದ ಪ್ರಶ್ನೆಗಳಿರತ್ತೆ, ಹಾಗೆ 4 ಅಂಕದ ಪ್ರಶ್ನೆಗಳಿರತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ 1 ಅಂಕದ ಪ್ರಶ್ನೆಗಳನ್ನ, ಈಗ 4 ಅಂಕದ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳನ್ನೆಲ್ಲ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಬಟ್ ಏನಾಗುತ್ತೆ ಅಂದ್ರೆ 1 ಅಂಕದ ಪ್ರಶ್ನೆಗಳಲ್ಲಿ ಹೇಗಿರುತ್ತೆ ಅಂದ್ರೆ ಕೆಲವೊಂದು ಸಲ ಅಪ್ಲೈಡ್ ಕ್ವಶನ್ಸ್ ಗಳು ಕೇಳ್ತಾ ಇರ್ತಾರೆ ಮಕ್ಕಳೇ. ಸೊ ನೀವೇನ್ ಮಾಡ್ತೀರಾ, ಅವಾಗ ಗಡ್ಬಿಡಿಯಲ್ಲಿ ಪ್ರಶ್ನೆಗಳನ್ನ ಸರಿಯಾಗಿ ಓದ್ತೆ ಯಾವುದೋ ಒಂದು ಟಿಕ್ ಹಾಕಿ ಬಂದ್ಬಿಡ್ತೀರಾ. ಸೊ ಆಗ ನೀವೇನ್ ಮಾಡ್ಬೇಕು, ಸರಿಯಾಗಿ ಅದನ್ನ ಓದಿ ತಿಳ್ಕೊಂಡು ಸಾಲ್ವ್ ಮಾಡ್ಬೇಕು ಮಕ್ಕಳೇ. ಓಕೆ, ಸೊ ಈಗ ನೀವು ಫುಲ್ ಮಾರ್ಕ್ಸ್ ಬರ್ತಾ ಇರ್ಬೇಕು, ನಿಮ್ಗೆ ಔಟ್ ಆಫ್ ಔಟ್ ಬೀಳ್ಬೇಕು ಅನ್ನೋದೊಂದು ಇಂಟೆನ್ಷನ್ ಇದ್ದಾಗ, ಸೊ ಇಲ್ಲಿ ನೀವು 1 ಅಂಕದ ಪ್ರಶ್ನೆಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗೋ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾರೆ. ಓಕೆ, ಸೊ ಅವುಗಳ ಬಗ್ಗೆನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಓಕೆ, ನಾವೀಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಕೊಟ್ಟಿರುವ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. 1ನೆಯ ಪ್ರಶ್ನೆ ಏನಿದೆ, ಇವುಗಳಲ್ಲಿ ಸಮಾಂತರ ಶ್ರೇಣಿಯು ಎ 1, 2, 4, 8 so on, ಬಿ 3, 7, 10, 14 so on, ಸಿ 1, 4, 9, 16 so on, ಡಿ 5, 9, 13, 17 so on. ಸೊ ಇಲ್ಲಿ ನಾವು ಸಮಾಂತರ ಶ್ರೇಣಿಯನ್ನ ನೋಡ್ಬೇಕು. ಸೊ ಸಮಾಂತರ ಶ್ರೇಣಿಯಲ್ಲಿ ಮುಖ್ಯವಾಗಿ ಏನನ್ನ ಗಮನಿಸಬೇಕು ಮಕ್ಕಳೇ, ಸೊ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆ ಅಂದ್ರೆ ಹೇಗಿರತ್ತೆ, ಸ್ಥಿರವಾಗಿರತ್ತೆ ಅಲ್ವಾ. ಸೊ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸಗಳೇನಿರುತ್ತೆ ಮಕ್ಕಳೇ, ಸ್ಥಿರ ಆಗಿರತ್ತೆ. ಸೊ ಅದನ್ನ ನೀವು ನೋಡ್ಬೇಕಾಗತ್ತೆ. ಓಕೆ, ಸೊ ಅನುಕ್ರಮವಾಗಿರತ್ತೆ ನೋಡಿ, 1, 2, 4, 8. ಸೊ ಇಲ್ಲಿ ಇವುಗಳ ವ್ಯತ್ಯಾಸವನ್ನ ಗಮನಿಸಿ. ಸೊ ಹೇಗಿದೆ ನೋಡಿ, 2ನೆಯ ಪದ ಮೈನಸ್ 1ನೆಯ ಪದವನ್ನ ಮಾಡಿದಾಗ ನಿಮ್ಗೆ ವ್ಯತ್ಯಾಸ ದೊರಕ್ತಾ ಇರತ್ತೆ. ಸೊ ನೋಡಿ ಇಲ್ಲಿ ಆಪ್ಷನ್ ಅಲ್ಲಿ 2 - 1 ಎಷ್ಟು ಬರ್ತಾ ಇದೆ, 1. 4 - 2 ಏನಾಗಿದೆ, 2 ಬಂದ್ಬಿಟ್ಟಿದೆ. ಹಾಗಾದ್ರೆ ಇಲ್ಲಿ ವ್ಯತ್ಯಾಸಗಳು ಸ್ಥಿರವಾಗಿದ್ಯಾ, ಇಲ್ಲ. ಹಾಗಾದ್ರೆ ಇದು ಸಮಾಂತರ ಶ್ರೇಣಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಿ ಅನ್ನ ಗಮನಿಸಿ ನೋಡಿ, ಇಲ್ಲಿ 7 - 3 4, 10 - 7 ಏನ್ ಬರ್ತಾ ಇದೆ, 3 ಬರ್ತಾ ಇದೆ.
ಸೊ ಇಲ್ಲೂ ಕೂಡ ಏನಾಯ್ತು ಹೇಳಿ, ವ್ಯತ್ಯಾಸ ಸ್ಥಿರವಾಗಿಲ್ಲ, ಅಂದ್ರೆ ಇದು ಕೂಡ ಸಮಾಂತರ ಶ್ರೇಣಿ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ. ಸಿ ಅನ್ನ ಗಮನಿಸಿ. 4 - 1 3, 9 - 4 5. ಹಾಗಾದ್ರೆ ಇದು ಕೂಡ ಸಮಾಂತರ ಶ್ರೇಣಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಡಿ ನೋಡಿ, 9 - 5 4, ಹಾಗೆ 13 - 9, ಸೊ ಇದೇನ್ ಬರ್ತಾ ಇದೆ 4. 17 - 3 13, ಎಷ್ಟು ಬರ್ತಾ ಇದೆ 4. ಹಾಗಾದ್ರೆ ಇಲ್ಲಿ ಎರಡು ಸಂಖ್ಯೆಗಳ ನಡುವೆ ವ್ಯತ್ಯಾಸ ಏನಾಗ್ತಾ ಇದೆ ಮಕ್ಕಳ, ಸ್ಥಿರವಾಗಿ ಬರ್ತಾ ಇದೆ. ಹಾಗಾದ್ರೆ ಈ ಒಂದು ಕೊಟ್ಟಿರುವ ಶ್ರೇಣಿ 5, 9, 13, 17 ಸೋ ಆನ್, ಇದೇನಾಯ್ತು ಹೇಳಿ, ಸಮಾಂತರ ಶ್ರೇಣಿ ಆಗತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ಡಿ ಏನಾಯ್ತು ಮಕ್ಕಳೇ, ಸರಿಯಾದ ಆಯ್ಕೆ ಆಗತ್ತೆ. ಓಕೆ, ಸೊ ಇಲ್ಲಿ ಸಮಾಂತರ ಶ್ರೇಣಿಗಳು ಯಾವುದು ಅಂತ ಕೂಡ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ನೀವು ಬೇರೆ ಬೇರೆ ಉದಾಹರಣೆಗಳನ್ನ ನೋಡಿ ಟ್ರೈ ಮಾಡ್ಬೇಕು ಮಕ್ಕಳೇ. ಓಕೆ, ಸೊ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನ ಗಮನಿಸಿ. -7, -9, -11, -13. ಓಕೆ, ಸೊ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ a -7, b -2, c 2, d 3. ಸೊ ಇಲ್ಲಿ ಹೇಗಿರ್ಬೇಕು, ಸಮಾಂತರ ಶ್ರೇಣಿ ಅಂದ್ರೆ ವ್ಯತ್ಯಾಸಗಳು ಕಾನ್ಸ್ಟೆಂಟ್ ಆಗಿರ್ಬೇಕು, ಸ್ಥಿರವಾಗಿರ್ಬೇಕು ಅಲ್ವಾ. ಹಾಗಾದ್ರೆ ಇಲ್ಲಿ ಇವುಗಳ ವ್ಯತ್ಯಾಸವನ್ನ ಹೇಗ್ ನೋಡ್ತೀರಾ, ಮುಂದಿನ ಪದ ಮೈನಸ್ ಹಿಂದಿನ ಪದ ಮಾಡಿದಾಗ ನಿಮ್ಗೆ ಇದರ ವ್ಯತ್ಯಾಸ ದೊರಕತ್ತೆ. ಹಾಗಾದ್ರೆ ಇಲ್ಲಿ ಎರಡನೆಯ ಪದ ಮೈನಸ್ ಮೊದಲನೆಯ ಪದ, -9 -7. ಸೊ ಏನಾಯ್ತು, -9 +7. ಸೊ ಏನಾಗತ್ತೆ ಹೇಳಿ, -2. ಓಕೆ, ಸೊ ನೋಡಿ ಇಲ್ಲಿ ಚಿಹ್ನೆಯನ್ನ ಕೊಟ್ಟಾಗ ಆದಷ್ಟು ಬ್ರಾಕೆಟ್ ಅನ್ನ ಹಾಕಿ ಬರ್ಕೊಳ್ಳಿ ಮಕ್ಕಳೇ. ಓಕೆ, ಸೊ ಹಾಗಾದ್ರೆ ಇಲ್ಲಿ -2 ಏನಾಯ್ತು ಹೇಳಿ, ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಆಗತ್ತೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ಬಿ ಏನಾಗತ್ತೆ ಹೇಳಿ, ಸರಿಯಾದ ಆಯ್ಕೆ ಆಗತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಅಂತ ಕೂಡ ಪ್ರಶ್ನೆಗಳು ಬರ್ತಾ ಇರತ್ತೆ. ಓಕೆ, ಹಾಗೆ ಮೂರನೆಯ ಪ್ರಶ್ನೆಯನ್ನ ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ. ಸೊ ಇದು ನಿಮ್ಗೆ ಗೊತ್ತಿದೆ, ಬೇಗ ಹೇಳ್ಬಿಡ್ತೀರಾ ನೀವು. ಏನು, an = a + n - 1 × d ಅಲ್ವಾ. ಸೊ ಇಲ್ಲಿ ಬಿ ಏನಾಯ್ತು ಹೇಳಿ, ಸರಿಯಾದ ಆಯ್ಕೆ ಆಗತ್ತೆ. an ಪ್ಲಸ್ ಮೈನಸ್ ಅಲ್ವಾ ಇದು, ಸೊ 1 ಸೆಕೆಂಡ್, ಎ ಆಗತ್ತೆ ಸರಿಯಾದ ಆಯ್ಕೆ. ನೋಡಿ, an = a + n - 1 × d ಆಗತ್ತೆ. ಓಕೆ, ಸೊ ಎ ಏನಾಯ್ತು, ಸರಿಯಾದ ಆಯ್ಕೆ ಆಗತ್ತೆ. ಸೊ ಇಲ್ಲಿ ಎ ಏನ್ ಹೇಳಿ, ಮೊದಲನೆಯ ಪದ. ಸೊ ಇಲ್ಲಿ ಡಿ ಏನ್ ಹೇಳಿ ಮಕ್ಕಳೇ, ಸಾಮಾನ್ಯ ವ್ಯತ್ಯಾಸ ಆಗತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ ಎ ಮತ್ತು ಡಿ ಗಳು ಗೊತ್ತಿದ್ರೆ ಎನ್ನನೆಯ ಪದವನ್ನ ನೀವು ಕಂಡು ಹಿಡಿಬಹುದು ಮಕ್ಕಳೇ. ಓಕೆ, ಸೊ ಇಲ್ಲಿ ಹಾಗಾದ್ರೆ ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡು ಹಿಡಿಯೋ ಸೂತ್ರ ಏನಾಗತ್ತೆ ಹೇಳಿ, an = a + n - 1 × d ಆಗತ್ತೆ. ಓಕೆ, ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ 5n + 3 ಆದಾಗ ಈ ಶ್ರೇಣಿಯ ಮೂರನೆಯ ಪದ. ಸೊ ಈ ಪ್ರಶ್ನೆಗಳು ಕೂಡ ನೋಡಿ ಮ್ಯಾಕ್ಸಿಮಮ್ ಟೈಮ್ ಬರುತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿ ಎನ್ ಎಷ್ಟಾಗಿದೆ ಅಂತೆ, 3 ಆದಾಗ, ಅಂದ್ರೆ ನಾವಿಲ್ಲಿ ಎನ್ನ ಜಾಗದಲ್ಲಿ 3 ಆದೇಶಿಸ್ಬೇಕು ಮಕ್ಕಳೇ. ಸೊ ಇಲ್ಲಿ an = 5n + 3. ಸೊ ಇಲ್ಲಿ n 3 ಆದಾಗ ಅಂದ್ರೆ a 3 ಏನಾಗುತ್ತೆ, 5 × 3 + 3 5 3 15 + 3. ಸೊ ಎ ಮೂರನೆಯ ಪದ ಏನಾಯ್ತು ಹೇಳಿ, 18 ಆಗತ್ತೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ಬಿ ಏನಾಗತ್ತೆ ಮಕ್ಕಳೇ, ಸರಿಯಾದ ಆಯ್ಕೆ ಆಗತ್ತೆ. ಓಕೆ, ನೆಕ್ಸ್ಟ್ ಐದನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಶ್ರೇಣಿಯಲ್ಲಿ a = 12, d = 4, an = 76 ಆದರೆ n ನ ಬೆಲೆ a 17, b 18, c 16, d 19 ಇದೆ. ಸೊ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದ ಕಂಡು ಹಿಡಿಯುವ ಸೂತ್ರ ಏನ್ ಹೇಳಿ ಮಕ್ಕಳೇ, an = a + n - 1 × d. ಸೊ ಇಲ್ಲಿ ನಮ್ಗೆ a ಗೊತ್ತಿದೆ,
ಡಿ ಗೊತ್ತಿದೆ, ಹಾಗೆ ಎನ್ನನೆಯ ಪದವನ್ನ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ 76 ಈಸ್ ಈಕ್ವಲ್ ಟು 12 ಪ್ಲಸ್ n-1 ಇಂಟು 4. ಓಕೆ, ಸೊ ಈ ಸಮೀಕರಣವನ್ನ ಸುಲಭೀಕರಣಗೊಳಿಸಿದಾಗ ಸೊ 76 ಸೊ ಪ್ಲಸ್ 12 ಇದೆ ಅಲ್ವಾ, ಸೊ ಈ ಕಡೆ ಹೋದಾಗ -12 ಈಸ್ ಈಕ್ವಲ್ ಟು n-1 ಇಂಟು 4. ಸೊ 76 ಮೈನಸ್ 12 ಎಷ್ಟಾಗತ್ತೆ? 64 ಈಸ್ ಈಕ್ವಲ್ ಟು n-1 ಇಂಟು 4 ಆಗತ್ತೆ. ಸೊ ಇಲ್ಲಿ ನಾವು ಎರಡೂ ಬದಿಯಲ್ಲೂ 4ರಿಂದ ಭಾಗಿಸಿದಾಗ, ಅಥವಾ ನೋಡಿ ರೈಟ್ ಸೈಡ್ ಇರಲಿರೋ 4 ಲೆಫ್ಟ್ ಸೈಡಿಗೆ ಹೋದಾಗ ಗುಣಾಕಾರ ಇದ್ದಿದ್ದು ಭಾಗಾಕಾರ ಆಗುತ್ತೆ. ಸೊ 64 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು n-1. ಸೊ ಇದೇನಾಗುತ್ತೆ? 4 ಒಂದೇ 4, ಸೊ 4 ಒಂದೇ 4, 4 6 24. ಸೊ n-1 ಈಸ್ ಈಕ್ವಲ್ ಟು 16. ಜಸ್ಟ್ ಎಕ್ಸ್ಚೇಂಜ್ ಮಾಡಿ ಬರ್ತಿದ್ದೇನೆ. ಸೊ n ಈಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ? 16 ಪ್ಲಸ್ 1. ಸೊ n ಈಸ್ ಈಕ್ವಲ್ ಟು 17 ಆಗುತ್ತೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ಎ ಏನಾಯ್ತು ಹೇಳಿ? ಸರಿಯಾದ ಆಯ್ಕೆ ಆಯ್ತು. 17 ಈ ಒಂದು ಸಮಾಂತರ ಶ್ರೇಣಿಯಲ್ಲಿರುವ n-ನೇ ಪದ. ಓಕೆ, ಅಂದ್ರೆ 17ನೇ ಪದ ಏನಾಯ್ತು ಹೇಳಿ? 76 ಆಗತ್ತೆ ಅಂತ ಆಯ್ತು ಮಕ್ಕಳೇ. ಓಕೆ, ಸೊ ಇಲ್ಲಿ ಸಮಯ ಆಗಿರೋದ್ರಿಂದ ನಾನು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿ ಎಂಡ್ ಮಾಡ್ತೇನೆ ಮಕ್ಕಳೇ. ಸೊ ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ 4 ಅಂಕದ ಪ್ರಶ್ನೆಗಳು ಹೇಗಿರುತ್ತೆ, 2 ಅಂಕದ ಪ್ರಶ್ನೆಗಳು ಹೇಗಿರುತ್ತೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೇನೆ. ಸೊ ಇಲ್ಲಿ ನಾವು ವಾಸ್ತವ ಸಂಖ್ಯೆಗಳು ಈ ಒಂದು ಅಧ್ಯಾಯದಲ್ಲಿ ಏನ್ ಮಾಡಿದ್ವಿ? ಸೊ ಇಲ್ಲಿ ನಾನು ಒಂದು ಚಿಕ್ಕ ಮಿಸ್ಟೇಕ್ ಆಗಿತ್ತು ಮಕ್ಕಳೇ. ಸೊ ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಪ್ರಶ್ನೆ ಇತ್ತು. ಸೊ ಇಲ್ಲಿ ನಾನು ವರ್ಗಮೂಲ 5 ಅಂತ ಸಾಲ್ವ್ ಮಾಡ್ತಾ ಹೋಗಿದ್ದೆ. ಸೊ ಜಸ್ಟ್ ಇಲ್ಲಿ ವರ್ಗಮೂಲ 5 ಆಗ್ಬೇಕಿತ್ತು. ಓಕೆ, ಸೊ ವರ್ಗಮೂಲ 5 ಅಂತ ತಗೊಳ್ಳಿ. ಸೊ ಇದು ಪ್ರೂಫ್. ಓಕೆ, ಸೊ ಇಲ್ಲಿ ಜಸ್ಟ್ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಸಾರಿ. ಸೊ ಇಲ್ಲಿ ಅದೇ ರೀತಿಯಾಗಿ ವರ್ಗಮೂಲ 2 ಅಂತ ಆದ್ರೆ, ಸೊ ಇಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ನೀವು ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲಿ, ಸೊ ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂದಾಗ a/b ಅಂತ ತಗೊಂಡು, ಸೊ ಸೇಮ್ ಪ್ರೂಫ್ ಸೇಮ್ ಇರುತ್ತೆ. ಬಟ್ ಇಲ್ಲಿ ಜಸ್ಟ್ ವರ್ಗಮೂಲ 2 ಅಂತ ಇದ್ದಿದ್ದನ್ನ ವರ್ಗಮೂಲ 5 ಅಂತ ತಗೊಂಡು ಸಾಲ್ವ್ ಮಾಡ್ಬೇಕಿತ್ತು. ಸೊ ಅಲ್ಲಿ ಸ್ವಲ್ಪ ಸಂಖ್ಯೆಗಳು ಮಿಸ್ಟೇಕ್ ಆಗಿದೆ ಮಕ್ಕಳೇ. ಸೊ ಅದನ್ನೊಂದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್. ಇದನ್ನ ಮುಖ್ಯವಾಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಅಲ್ಲಿ ಕೇಳಿರ್ತಾರೆ. ಸೊ ಇದನ್ನ ಕೂಡ ನೀವು ಸರಿಯಾಗಿ ತಿಳ್ಕೊಳ್ಳಿ ಮಕ್ಕಳು. ಓಕೆ, ಸೊ ಜಸ್ಟ್ ಇಲ್ಲಿ ವರ್ಗಮೂಲ 5 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಪ್ರಶ್ನೆಗೆ ಇದು ನಿಮಗೆ ಪ್ರೂಫ್ ಮಕ್ಕಳೇ. ಓಕೆ, ಸೊ ಅದೇ ವರ್ಗಮೂಲ 2 ಅಭಾಗಲಬ್ಧ ಸಂಖ್ಯೆ ಆದ್ರೆ, ಸೊ ಇಲ್ಲಿ ಸಂಖ್ಯೆಗಳೇನಾಗುತ್ತೆ? ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲಿ, ವರ್ಗಮೂಲ 2 ಈಸ್ ಈಕ್ವಲ್ ಟು a/b. ಓಕೆ, ಸೊ ಪ್ರೂಫ್ ಇದೇ ರೀತಿಯಲ್ಲಿ ಸಾಕ್ತಾ ಹೋಗುತ್ತೆ. ಓಕೆ, ಸೊ ಇದನ್ನು ಒಂದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್. ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ.